ಕೆಲಸ ಮಾಡ್ಕೋಬೋದ್ರಿ. ಆಮೇಲೆ ಮಕ್ಕಳು ಮರಿ ಹಿಂಗೆಲ್ಲ ಅಪಾರ್ಟ್ಮೆಂಟ್ ಕೆಲಸ ಅಂದರೆ ಭಾಳ ಚೇಂಜಸ್ ಐತ್ರಿ. ಯಾಕಂದ್ರೆ ಬೆಳಿಗ್ಗೆ ಬರ್ಬೇಕ್ರಿ, ಅದನ್ನು ಮಾಡಿಕೊಂಡು ದೀಪ ಹಚ್ಚಿ ಎಲ್ಲ ಉದ್ದಿನ ಕಡ್ಡಿ ಹಚ್ಚಿ ಹೊರಗಿಂದೆಲ್ಲ ಕಸ ಮಾಡ್ತಿರುವಾಗ ಆವಾಗಲೇ ಮಾತಾಡ್ಬಿಟ್ರೆ ನಮ್ಗೇನು ಚಿಂತೋದ್ನಿ ಅಂದರೆ ಅದು ಬಾಂಡೆದು ಒಂದು 15 ನಿಮಿಷ ಅಷ್ಟು ಇದು ಮಾಡ್ತಿದ್ಲು ರೀ. ಕೆಲಸ ಮಾಡ್ಕೊಂಡು ಬಂದೆ ರೀ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇವತ್ತು ನೋಡಿರಿ ಮಧ್ಯಾಹ್ನ ಮೇಲೆ ಒಂಚೂರು ಬ್ಲಾಗನ್ನು ಶುರು ಮಾಡಿದ್ದೀನಿ ರೀ. ಇದು ಸ್ವಲ್ಪ ಐತ್ರಿ ಬ್ಲಾಗ್, ಅದ್ರ ಸಂಬಂಧ. ಯಾಕಂದ್ರೆ ಈಗ ಕೆಲಸ ಮಾಡ್ಕೊಂಡು ಬಂದು ಅಕ್ಕಿ ಹಸನು ಮಾಡಕತ್ತಿದ್ದೆ ರೀ. ನಿಮ್ಗೆ ಥಂಬ್ನೇಲ್ ಟೈಟಲ್ ನೋಡೇ ನಿಮ್ಗೆ ಗೊತ್ತಾಗಿರ್ಬೇಕು ರೀ ಇವತ್ತಿಂದ ವಿಡಿಯೋ ಏನೈತಿ ಅನ್ನೋದು. ಸ್ಪೆಷಲ್ ಅಂತೂ ಏನೂ ಇಲ್ಲರಿ. ಸೊ ಖುಷಿ ವಿಚಾರನೂ ಐತ್ರಿ ಇದ್ರಾಗ, ಆಮೇಲೆ ಒಂಚೂರು ಬೇಜಾರಾಗೋ ವಿಚಾರನೂ ಐತ್ರಿ. ಸೊ ಯಾರು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಈಗ ನೋಡ್ರಿಪ್ಪ ಮಧ್ಯಾಹ್ನ ಟೈಮ್ ಅಂದ್ರೆ ಈಗ 1 ಗಂಟೆ ಆಗೈತೆ ರೀ. ಬಂದು ಒಂಚೂರು ಅಡುಗೆ ಎಲ್ಲ ಮಾಡಿಕೊಂಡು ಅಕ್ಕಿ ಎಲ್ಲ ಹಸನು ಮಾಡಕತ್ತಿದ್ದೆ. ಎಷ್ಟು ದಿನ ಆಗಿದ್ರಪ್ಪ ಇವು ಅಕ್ಕಿ ತೊಗೊಂಡು ಬಂದು ಇದ್ದು ರೀ. ಅಂದ್ರೆ ಹಸನು ಮಾಡಿದ್ದಿಲ್ಲ ನಾನು. ಎಲ್ಲ ಆದಮೇಲೆ ನಮ್ಮ ಮೊದಲಿನ ಅಕ್ಕಿ ಇದು ಮಾಡ್ಕೊಂಡ್ರಾತ ಅಂತಂದು ಹಂಗೆ ಇಟ್ಬಿಟ್ಟಿದ್ದೆ ರೀ. ಒಂದು ಅರ್ಧ ಗೊಬ್ಬರ ಚೀಲ ಅಷ್ಟು ಅಕ್ಕಿ ಇದ್ದು ರೀ. ಅದು ಅರ್ಧ ಗೊಬ್ಬರ ಚೀಲ ಅಂದ್ರೂ ಭಾಳ ಇದ್ದು ರೀ. ಭಾಳ ಕೈ ಹಿಡಿತ್ರಿ. ಅದ್ರಾಗ ಭತ್ತ ಅವೆಲ್ಲ ಹಳ್ಳು ಅವೆಲ್ಲ ಇದ್ದು ರೀ. ಅದನ್ನು ಹಸನು ಮಾಡ್ಕೊತ ಕುತ್ಕೋಬೇಕಂದ್ರೆ ನನಗೆ 4 ಗಂಟೆ ಆಗೇ ಬಿಡುತ್ತೆ ರೀ ಟೈಮ್. ಈಗ ನೋಡ್ರಿ ಇದನ್ನೆಲ್ಲ ಹಸನು ಮಾಡಿಕೊಂಡು ಒಂಚೂರು ನಾನು ಇನ್ನೊಂದು ಮನೆದು ಇವತ್ತು ಹೊಸ ಮನೆಗೆ ಹೋಗ್ತಾ ಇದ್ದೇನೆ ರೀ. ಅಂದ್ರೆ ಅವ್ರ ಮನೆ ಶಿಫ್ಟ್ ಮಾಡೋದೈತ್ರಿ. ಎಲ್ಲ ಸಾಮಾನೆಲ್ಲ ಸೆಟ್ಟಿಂಗ್ ಮಾಡ್ಬೇಕು ರೀ. ಅದ್ರ ಸಂಬಂಧ ಮತ್ತು ಅವರು ಕರೆದು ಹೋಗಿದ್ದಾರಪ್ಪ ಆಗಲ್ಲೇನ. ಅದು ಹೋಗ್ಬೇಕಂತಂದು ನಾನು ಇದು ಜಲ್ದಿ ಕೆಲಸ ಮಾಡ್ಕೊಳಕಂತಂದು ಕೂತ್ಕೊಂಡೆ ರೀ. ಸೊ ಊಟಕ್ಕೆಲ್ಲ ಕೊಟ್ಟಿದ್ದೆ ರೀ. ಈಗ ಹೋಗೋದಷ್ಟು ಬಾಕಿ ಇತ್ತು. ಇದನ್ನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೇನೆ ರೀ, ಎಲ್ಲ ಸ್ವಚ್ಛ ಮಾಡಿಕೊಂಡು. ಯಾಕಂದರೆ ಇದನ್ನ ಮಾಡ್ಕೊಂಡು ಹೋಗ್ಬಿಟ್ರೆ ಚಿಂತಿರಂಗಿಲ್ಲ ರೀ. ಬಂದ ಆಮೇಲೆ ನಾವು ಬರೋದೂ ಎಷ್ಟೊತ್ತು ಆಕೈತೆ ಗೊತ್ತಿಲ್ಲ. ಬಂದ ಮೇಲೆ ನಮ್ಗೆ ಈಸಿನ ಆಕೈತೆ ರೀ ಕೆಲಸ ಮಾಡ್ಕೊಳಕಂತಂದು. ಇದು ಸಾಣಿಗೆ ಹಿಡಿಬೇಕು. ಆಮೇಲೆ ಮರದಾಗೆಲ್ಲ ಸ್ವಚ್ಛ ಮಾಡಿ ನಾವು ಹಾಕಬೇಕಾದ್ರೆ ಒಬ್ಬಳು ಆಗಿಬಿಟ್ಟೇನೆ ರೀ ಇವತ್ತು. ಸೊ ಯಾವಾಗಲೂ ನಂಗೆ ಅಮ್ಮ ಎಲ್ಲ ಮಾಡಿ ಹೋಗ್ತಿದ್ದಿರ್ರಿ ಕೆಲಸ, ಇವೆಲ್ಲ ಕೆಲಸ. ಸೊ ಒಟ್ಟು ನಾನಂತರ ಅಕ್ಕಿ ಹಸನು ಮಾಡ್ತಿದ್ದಿಲ್ಲ ರೀ. ಅಮ್ಮ ಇದ್ರೆ ಅಮ್ಮ ಕುತ್ಕೊಂಡು ಹಸನು ಮಾಡ್ತಿದ್ರು ರೀ. ಮತ್ತು ಅಮ್ಮನ ಹೋಗಿದ್ದಾರೆ ರೀ ಊರಿಗೆ. ಮತ್ತು ನಾನು ಒಬ್ಳದೇನಿ, ಮತ್ತು ನಾನು ಮಾಡ್ಕೋಬೇಕು ಕೆಲಸ, ನಮ್ಮ ಕೆಲಸ. ಈಗ ನೋಡ್ರಿಪ್ಪ ಇದನ್ನೆಲ್ಲ ಕೆಲಸ ಮಾಡ್ಕೊಂಡು ಈಗ ಹೋಗ್ತೀನಿ ರೀ. ಫಸ್ಟಾಗಿ ಅಲ್ಲಿ ಹೋಗಿ ಬಂದು ಆಮೇಲೆ ನಿಮಗೆ ಸಿಗ್ತೀನಿ ರೀ ಫ್ರೆಂಡ್ಸ್. ಬೆಳಗ್ಗೆಯಿಂದ ನನಗೂ ಇವತ್ತು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲರಪ್ಪ. ಯಾಕಂದ್ರೆ ಒಂದು ಸ್ವಲ್ಪ ಇವತ್ತು ಜಾಸ್ತಿ ಕೆಲಸ ಐತ್ರಿ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರೀ ಎಷ್ಟು ಕೆಲಸ ಇದ್ವಿ ಎಷ್ಟಿಲ್ಲ ಅನ್ನೋದು. ಸೊ ಸಪ್ಪಗಾಗೈತೆ ರೀ ಎಲ್ಲ. ಮುಖ ನೋಡ್ರಿ ಎಲ್ಲ ಬಾಡಿ ಹೋದಂಗೆ ಆಗೈತಿ. ಹೆಂಗಿದ್ದವಳು ಹೆಂಗಾಗಿದೆ ನೋಡಿ. ವಿಡಿಯೋದಾಗ ಏನು ಮಾತಾಡ್ತಾ ಇದ್ದೀನಪ್ಪ ಅಂದರೆ ನಾನು ಬೆಳಗ್ಗೆಯಿಂದ ಏನೆಲ್ಲ ಕೆಲಸ ಮಾಡ್ತೀನಿ ಏನಿಲ್ಲ ಅನ್ನೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ರೀ. ಸೊ ಫಸ್ಟಾಗಿ ನೋಡಿರಿ ಬೆಳಗ್ಗೆ ಎದ್ದು ಒಂಚೂರು ಕೆಲಸ ಮಾಡ್ಕೊತೀನಿ ರೀ. ಅಂದ್ರೆ ಹೊರಗಡೆ ಹೋಗಿ ಒಂಚೂರು ಮ್ಯಾಲಿಂದ ಕಂಪಲ್ಸರಿ ಅಪಾರ್ಟ್ಮೆಂಟ್ ಕೆಲಸ ಮಾಡಲೇಬೇಕು ರೀ. ಯಾಕಂದ್ರೆ ಇದು ಮನ್ಯಾಗಿರೋ ಕೆಲಸನ ಬೇರೆ ಆಗ್ತೈತೆ ರೀ. ಆಮೇಲೆ ವಾಚ್ಮೆನ್ ಕೆಲಸ ಮಾಡೋದೇ ಬೇರೆ ಆಗ್ತೈತೆ ರೀ. ಯಾವಾಗಲೂ ಅದ್ರ ಮಧ್ಯೆ ಮನೆಯಲ್ಲಿ ಇರೋಕ್ಕಿಂತ ಆಮೇಲೆ ವಾಚ್ಮೆನ್ ಕೆಲಸ ಮಾಡೋದಕ್ಕೂ ಭಾಳ ವ್ಯತ್ಯಾಸನ ಐತ್ರಿ. ಯಾಕಂದ್ರೆ ಇದು ಮನ್ಯಾಗ ನಾವು ಹೆಂಗಪ್ಪ ಅಂದ್ರೆ ಯಾವಾಗಾದರೂ ಎದ್ದು ಮನ್ಯಾಗಿನ ಕೆಲಸ ಮಾಡ್ಕೋಬೋದ್ರಿ. 7 ಗಂಟೆ ಆದರೂ ನಾವು ಎದ್ದು ಒಂಚೂರು ಮನ್ಯಾಗಿನ ಕೆಲಸ ಮಾಡ್ಕೋಬೋದ್ರಿ. ಆಮೇಲೆ ಮಕ್ಕಳು ಮರಿ ಹೀಗೆಲ್ಲ ಅವ್ರಿಗೂ ರೆಡಿ ಮಾಡಿ ಶಾಲೆಗೆ ಕಳಿಸೋದು ಆಗಲಿ ಹಿಂಗೆ ಮಾಡ್ತೀವಿ ರೀ. ಆಮೇಲೆ ಈ ಅಪಾರ್ಟ್ಮೆಂಟ್ ಕೆಲಸ ಅಂದರೆ ಭಾಳ ಚೇಂಜಸ್ ಐತ್ರಿ. ಯಾಕಂದ್ರೆ ಬೆಳಗ್ಗೆ ಜಲ್ದಿನೇ ಇರ್ಬೇಕ್ರಿ. 5 ಗಂಟೆ 5:30 ಎದ್ದು ಸೀದಾ ಮ್ಯಾಲೆ ಹೋಗ್ಬೇಕ್ರಿ. ಮ್ಯಾಲೆ ಹೋಗಿ ಒಂಚೂರು ಕಸ ನೆಲ ಎಲ್ಲ ಮಾಡ್ಕೊಂಡು ಬಂದಮೇಲೆ ಆಫೀಸ್ ಒಂದು ಇರ್ತೈತೆ ರೀ. ಅದನ್ನು ಕೂಡ ಕಸನೆಲ್ಲ ಮಾಡ್ಕೊಂಡು ಬರ್ಬೇಕ್ರಿ. ಅದನ್ನು ಮಾಡಿಕೊಂಡು ಆಮೇಲೆ ಪಾರ್ಕಿಂಗ್ ಕಸ ಎಲ್ಲ ಮಾಡ್ಕೊಂಡು ಕೆಲಸ ಆಮೇಲೆ ಒಳಗೆ ಬರ್ಬೇಕ್ರಿ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಬಾಂಡೆ ಎಲ್ಲ ಹೊರಗೆ ಎಲ್ಲ ಖಾಲಿ ಮಾಡ್ಕೊತೀನಿ ರೀ. ಖಾಲಿ ಮಾಡಿಕೊಂಡು ಹೊರಗಡೆ ತೊಗೊಂಡು ಹೋಗಿ ಇಟ್ಟು ಆಮೇಲೆ ಕಸನೆಲ್ಲ ಮಾಡಿಕೊಂಡು ಆಮೇಲೆ ದೇವ್ರ ದೀಪ ಹಚ್ಚಿ ಎಲ್ಲ ಉದ್ದಿನ ಕಡ್ಡಿ ಹಚ್ಚಿ ಹೊರಗೆ ಆಮೇಲೆ ಒಳಗಡೆ ಬಂತಂದ್ರೆ
ಸೀದಾ ಈಗ ಒಂಚೂರು ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊತೀನಿ ರೀ. ಸ್ವಚ್ಛ ಮಾಡಿಕೊಂಡು ಆಮೇಲೆ ಚಹಾ ನೀರು ನಡಿ ಎಲ್ಲ ಅಂದ್ರೆ ಅಲ್ಲಿಗೆ 6 ಗಂಟೆ ಇಲ್ಲಿಕ್ರೆ 6:30 ಆಗೇ ಬಿಡ್ತೈತೆ ರೀ ಟೈಮ್. ಬೆಳಗ್ಗೆ ಕೆಲಸ ಮಾಡ್ಕೊತೀನಿ ರೀ. ಅಲ್ಲಿಂದ ಅದನ್ನಷ್ಟು ಮಾಡ್ಕೊಂಡು ಅಂದ್ರೆ ಮತ್ತು ಬಾಂಡೆ ಎಲ್ಲ ತಿಕ್ಕೊಂಡು ಬರ್ಬೇಕು ರೀ. ಅದನ್ನ ಮಾಡಿಕೊಂಡು ಮತ್ತು ತೊಗೊಂಡು ಬಂದು ಮತ್ತು ಅದನ್ನು ಜೋಡಿಸಿ ಆಮೇಲೆ ವಿಡಿಯೋದು ನಾನು ಶುರು ಮಾಡ್ಬೇಕು ರೀ. ಅಂದ್ರೆ ವಿಡಿಯೋದು ಶುರು ಮಾಡ್ಬೇಕಂದ್ರೆ ವಿಡಿಯೋ ನಾನು ಎಡಿಟಿಂಗ್ ಮಾಡೋದು ಶುರು ಮಾಡ್ಬೇಕು ರೀ. ಸೊ ರಾತ್ರಿ ಬೇಜಾರಾಗಿ ಬಿಟ್ಟಿರ್ತೈತೆ ರೀ ನನಗೂ ವಿಡಿಯೋ ಎಡಿಟಿಂಗ್ ಮಾಡೋದು. ಅದ್ರ ಸಂಬಂಧ ಬೆಳಗ್ಗೆ ಮಾಡ್ಕೊತ ಕುಂದಿರ್ಬೇಕು ರೀ. ಅಂದ್ರೆ ನನಗೇನು ಅರ್ಧ ತಾಸು ಟೈಮ್ ಇರುತ್ತೆ ರೀ ಅಷ್ಟು. ಅರ್ಧ ತಾಸ್ನಾಗ ನಾನು ಫುಲ್ ವಿಡಿಯೋ ನಾನು ವಾಯ್ಸ್ ಓವರ್ ಹಚ್ಬೇಕು ರೀ. ಏನಾದರೂ ನಾನು ಹಾಗೆ ವಿಡಿಯೋ ಮಾಡೋದಿದ್ರೆ ಇಲ್ಲಿಕ್ರೆ ವಾಯ್ಸ್ ಓವರ್ ಹಚ್ಚೋದು ಭಾಳ ಕಷ್ಟ ಅನ್ನಿಸ್ತೈತೆ ರೀ. ವಿಡಿಯೋ ಯಾವಾಗಲೂ ಅದೊಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತೈತೆ ರೀ. ಯಾಕಂದ್ರೆ ನಾವು ಯಾವಾಗಲೂ ಈಗ ವಿಡಿಯೋ ಮಾಡ್ತಿರುವಾಗ ಆವಾಗಲೇ ಮಾತಾಡ್ಬಿಟ್ರೆ ನಮಗೇನು ಚಿಂತೆ ಇರೋಂಗಿಲ್ಲ ರೀ. ಅದು ನಾವೇನು ಎಕ್ಸ್ಟ್ರಾ ಈಗ ಏನಾದರೂ ಸೌಂಡ್ ಇತ್ತು ಏನಾದರೂ ಇದು ಅಂದ್ರೆ ನಾವು ಹಾಗೆ ವಾಯ್ಸ್ ಓವರ್ ಹಚ್ಚಿದ್ರೆ ಅದು ಬಿಡು. ಆಮೇಲೆ ಈಗೇನು ಅಂತಂದು ನಾವು ಇದು ಮಾಡಿದ್ರೆ ಅದಕ್ಕೆ ಭಾಳ ಕಷ್ಟ ಅನ್ನಿಸ್ತೈತೆ ರೀ. ಯಾಕಂದ್ರೆ ಡಬಲ್ ಕೆಲಸ ಆಗ್ತೈತೆ ರೀ ಅದು ವಿಡಿಯೋ ಸಂಬಂಧ. ಅದ್ರ ಸಂಬಂಧ ನಾವು ಯಾವಾಗಲೂ ಸ್ವಲ್ಪ ಮಾತಾಡಿಬಿಟ್ಟೆ ವಿಡಿಯೋ ಮಾಡಿದರೆ ಇನ್ನೂ ಅನುಕೂಲ ಐತ್ರಿ. ಸೊ ಯೂಟ್ಯೂಬ್ ಅದೇ ಜಾಸ್ತಿ ಕೇಳುತ್ತೆ ಅನ್ನಿಸ್ತೈತೆ ರೀ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅದೆಷ್ಟು ಒಂಚೂರು ಎಡಿಟಿಂಗ್ ಮಾಡ್ತೀನಿ ರೀ ಕೂತ್ಕೊಂಡು. ಅಲ್ಲಿ ತನಕ ಅಂದರೆ 8 ಗಂಟೆ ಆಗಿರ್ತೈತೆ ರೀ ಟೈಮು. ಕರೆಕ್ಟೇ 8 ಗಂಟೆ ಆತಂದ್ರೆ 8ಕ್ಕೆ 4 ನಿಮಿಷ ಆಮೇಲೆ 3 ನಿಮಿಷ 2 ನಿಮಿಷ ಕಮ್ಮಿ ಇರುವಾಗ ನಾನು ವೀಡಿಯೋಸ್ ಹಾಕ್ತೀನಿ ರೀ. ಸೊ ಅಪ್ಲೋಡ್ ಮಾಡಿ ಯೂಟ್ಯೂಬ್ದಾಗ ಆಗಲೇ ವೀಡಿಯೋಸ್ ಹಾಕಿರ್ತೀನಿ ರೀ. ಸೊ ಅಷ್ಟು ಮಾಡ್ಕೊಂಡು 8 ಗಂಟೆಗೆ ಕೆಲ್ಸಕ್ಕೆ ಹೋದ್ನಿ ಅಂದ್ರೆ 10 ಗಂಟೆ ಬರ್ತೀನಿ ರೀ. ಈಗ ನಂಗೆ ಸಿಕ್ಕಾಪಟ್ಟೆ ಕೆಲಸ ಆಗತ್ತವ್ರಿ. ಭಾಳ ಅಂದ್ರೆ ಭಾಳ ಕೆಲಸ ಆಗತ್ತೆ ರೀ. ಮೊದಲು ಕೆಲಸ ಇಲ್ದನ ಕೆಲಸ ಅನ್ನಾಗತ್ತಿದ್ರಿ. ಈಗ ಕೆಲಸ ಇದ್ದು ಈಗ ಹಂಗೆ ಆಗತ್ತೆ ಫುಲ್ ಸುಸ್ತು ರೀ. ಅಷ್ಟು ನಿಜವಾಗ್ಲೂ ಮನ್ಯಾಗಿನ ಕೆಲಸ ನಂಗೆ ಮಾಡೋಕ್ಕೂ ಆಗೋಲ್ಲ ರೀ. ಅಷ್ಟು ಬೇಸರ ಆಗ್ಬಿಟ್ಟೈತೆ ರೀ. ಅಲ್ಲಿಂದ ಬಂದು 10 ಗಂಟೆ ಬಂದು ಇನ್ನೊಂದು ಮನೆ ಐತ್ರಿ. ಸೊ ಅದು ಬಾಂಡೆ ತಿಕ್ಕೋದೈತಿ. ಅಲ್ಲಿಂದ ಮೇಲ್ಗಡೆ ಹೋದ್ನಿ ಅಂದ್ರೆ ಅದು ಬಾಂಡೆದು ಒಂದು 15 ನಿಮಿಷ ಹಿಂಗೆ ಆಗ್ತೈತೆ ರೀ ಟೈಮಿಂಗ್. ಅಂದ್ರೆ ಅಲ್ಲಿ ತನಕ ಅಂದ್ರೆ 10:45 ಹಿಂಗೆ ಆಗಿರ್ತೈತೆ ರೀ. ಮತ್ತು ಅಲ್ಲಿಂದ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ಇನ್ನೊಂದು ಮನೆ ಇವತ್ತಿಂದ ಹಿಡ್ದಿದ್ದೀನಿ ರೀ ನಾನು. ಅದೇ ಒಂಚೂರು ಅವ್ರದ್ದು ಮನೆ ಶಿಫ್ಟ್ ಮಾಡೋದೈತ್ರಿ. ಎಲ್ಲ ಅಂದರೆ ಸೆಟ್ಟಿಂಗ್ ಮಾಡೋದೈತ್ರಿ ಎಲ್ಲ ಸಾಮಾನೆಲ್ಲ. ಅವರು ಎಕ್ಸ್ಟ್ರಾ ಮತ್ತು ಕೆಲ್ಸಕ್ಕೆ ಬಾ ಅಂತಂದು ಹೇಳಿದ್ದಾರೆ. ಇವತ್ತಿಂದ ಹೋಗ್ತಾ ಇದ್ದೀನಿ ರೀ. ಅಲ್ಲಿಂದ ಬಂದು ನಾನು ಒಂಚೂರು ಕೆಲಸದಿಂದ ಬಂತ ಅಡುಗೆ ಮಾಡಿದೆ ರೀ. ಅಡುಗೆನೂ ಏನು ಇರಲಿಲ್ಲ ರೀ. ನಾ ಬರೋ ತನಕ ಅವ್ರಿಂದ ನಾಷ್ಟನೇ ಇರಲಿಲ್ಲ ರೀ. ಅವ್ರಿಗೆ ಹಂಗೆ ಬಿಟ್ಕೊಟ್ಟು ಹೋಗ್ಬಿಟ್ಟಿನಿ. ಮತ್ತು ಒಂಚೂರು ಬಂದು ನಾಷ್ಟ ಮಾಡಿಕೊಟ್ಟರೆ ಅನ್ನ ಇತ್ತು, ಅನ್ನ ಒಗ್ಗರಣೆ ಹಾಕಿ ಕೊಟ್ಟರೆ ಅವರು ಊಟ ಮಾಡಿ ತಿಕ್ಕೊಂಡ್ರು. ಆಮೇಲೆ ಅಡುಗೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಎಲ್ಲ ಹಸನು ಮಾಡಿದೆ ರೀ. ಹಸನು ಮಾಡಿಕೊಂಡೆ. ಸೊ ಇವತ್ತಿಂದ ಏನು ನಾನು ಹೊಸ ಮನೆ ಹಿಡ್ದಿದ್ದೀನಿ ಅನ್ನಲ್ರಪ್ಪ, ಆ ಮನೆಗೆ ಹೋಗಿ ಎಲ್ಲ ಒಂಚೂರು ಕಿಚನ್ ಎಲ್ಲ ಫುಲ್ ಎಲ್ಲ ಸ್ವಚ್ಛ ಮಾಡಿ ಬಂದಿದ್ದೀನಿ ರೀ. ಆಮೇಲೆ ಕಿಟಕಿ ಅವೆಲ್ಲ ಇದ್ವು ರೀ. ಎಲ್ಲ ಕಿಚನಿಂದ ಅಷ್ಟ ಆಗಿತ್ತು ರೀ ಇವತ್ತು. ಖುಷಿ ವಿಚಾರ. 2 ಟ್ವಿನ್ಸ್ ಮಕ್ಕಳಿದ್ದಾರೆ. ಸೊ ಮಸ್ತ್ ಇದ್ದಾರೆ ರೀ. ನಂಗೆ ಭಾಳ ಇಷ್ಟ ಆಯ್ತು ರೀ ಫ್ರೆಂಡ್ಸ್. ಯಾವಾಗಲೂ ನಾನು ಅದೇ ಸಣ್ಣ ಪಾಪ ಅಂದ್ರೆ ನಂಗೆ ಭಾಳ ಇಷ್ಟ. ಇವಾಗ ನನ್ನ ಮಗಳು ಇಲ್ಲದೆ ನಂಗೆ ಒಂಥರ ಖಾಲಿ ಕೇರಿ ಇಷ್ಟು ಕುಂದ್ರಾಕೂ ಕೊಡೋಂಗಿಲ್ಲ. ಅಷ್ಟು ಇದು ಮಾಡ್ತಿದ್ಲು ರೀ ನಮ್ಮ ಸುಮ್ಮ. ಆ ಹುಡುಗರು ನೋಡತ್ಲೆ ನಂಗೆ ನಿಜವಾಗ್ಲೂ ನನ್ನ ಮಗಳು ನೆನಪಾದ್ಲು ರೀ. ಮತ್ತು ಭಾಳ ಖುಷಿ ಆಯ್ತು ರೀ. ಅವ್ರು ಹೋಗಿ ಒಂಚೂರು ಮಾತಾಡ್ಸ್ಕೊಂಡೆ ರೀ. ಮಾತಾಡಿಸ್ಕೊಂಡು ಒಂಚೂರು ಆಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಬಂದೆ ರೀ. ಫಸ್ಟಾಗಿ ಅವರು ಸ್ಟಾರ್ಟಿಂಗ್ ಹೇಳಿದ್ರು ರೀ ನಮಗೆ ಟ್ವಿನ್ಸ್ ಮಕ್ಕಳಿದ್ದಾರೆ, 5 ತಿಂಗಳದ್ದು ಇದ್ದಾರೆ ರೀ ಹುಡುಗರು. ಮಕ್ಕಳು ನೋಡೇ ನಂಗೆ ನಿಜವಾಗ್ಲೂ ಆ ಕೆಲಸದಿಂದನೂ ನನಗೆ ಆ ಮಕ್ಕಳು ನೋಡೇ ನಂಗೆ ಖುಷಿ ಆಯ್ತು ರೀ ಫ್ರೆಂಡ್ಸ್. ಸೊ ಇವತ್ತಿನ ಒಂದು ಮನೆ ಹಿಡ್ದಿದ್ದೀನಿ ರೀ. ಎಲ್ಲರ ಆಶೀರ್ವಾದದಿಂದ ನಂಗೆ ಕೆಲಸನೂ ಸಿಕ್ಕಿದಾವ್ರಿ. ಈಗ ಇನ್ನು ಮುಂದೆ ಏನೈತಿ, ನಾನು ಈ ಕೆಲಸ ನನಗೆ ಮೊದಲೇ ಇದ್ದಿದ್ರೆ ನನ್ನ ಮಗಳು ನನ್ನ ಹತ್ರ ಇರ್ತಿದ್ಲು ರೀ. ಸೊ ಅವಳು ಹೋದ್ಮೇಲೆ ನನಗೆ ಕೆಲಸ ಹತ್ತಿದಾವ. ಈ ನನ್ನ ಮಗಳ ಸಂಬಂಧ ಆದರೂ ನಾನು ಏನು ಮಾಡೋಕ್ಕಾದರೂ ನಾನು ಖಾಲಿ ಕೂತ್ಕೊಂಡು ಮನೆಯಾಗ ಏನು ಮಾಡಲಿ ಅಂತಂದು ನಾನು ಎಷ್ಟು ದೂರ ಒಂದಿನ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ರೀ. ಅಂಥದ್ದು ಹೋಗಿ ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೋಗಿದ್ದೀನಿ ರೀ. ಬಟ್ ಇತ್ತೀಚೆಗಂತೂ ನಾನು ಒಟ್ಟು ಹೋಗೇ ಇಲ್ಲ ರೀ ಹೊರಗಡೆ. ಎದಕ್ಕೆ ಒಂದು ಮಾತು ಹೋಗಿಲ್ಲ ರೀ ನಾನು. ಹೋಗೋದಂದ್ರೆ ಏನೋ ಒಂಚೂರು ಮಾರ್ಕೆಟ್ಗೆ ಇದ್ರೆ ಅಷ್ಟೇ ಹೋಗ್ತಿದ್ದಾರೆ. ಏನೋ ಅನಿವಾರ್ಯ ಪರಿಸ್ಥಿತಿ ರೀ, ಹೊಂಟೇನೆ. ಸೊ ಎಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಲಿ ರೀ ಫ್ರೆಂಡ್ಸ. ಇವತ್ತಿಂದ ಕೆಲಸ ಇಷ್ಟು ಮಾಡಿದ್ದೀನಿ ರೀ. ಆಮೇಲೆ 4 ಗಂಟೆ ಅವ್ರ ಮನೆಗೆ ಹೋದೆ ರೀ. 4 ಗಂಟೆಗೆ ಹೋಗಿ ಒಂಚೂರು ಪಾಪು ಎಲ್ಲ ಆಡಿಸಿ ಕೆಲಸ ಮಾಡ್ಕೊಂಡು ಬಂದೆ ರೀ. ಬಾಲ್ಕನಿ ಆಮೇಲೆ ಕಿಚನ್ ಎಲ್ಲ ಸೆಟ್ ಮಾಡಿ ಬಂದೆ ರೀ. ಇನ್ನೂ ಸಾಮಾನು ಭಾಳ ಅದಾವೆ ರೀ.
4 ಗಂಟೆಗೆ ಹೋದವಳು 7 ಗಂಟೆ ಬಂದಿದ್ದೀನಿ ರೀ ಅಲ್ಲಿಂದ. ಸೊ ಭಾಳ ಸುಸ್ತಾಗಿತ್ತು. ಅಲ್ಲಿನೂ ಎಲ್ಲ ಕಿಟಕಿ ಹತ್ತಿ ಒಂಚೂರು ಎಲ್ಲ ಒರೆಸ್ಕೋಬೇಕು, ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಎಲ್ಲ ಭಾಳ ರಿಸ್ಕ್ ರೀ. ಸೊ ಅಲ್ಲಿಂದ ಕೆಲಸ ಮಾಡ್ಕೊಂಡು ಬಂದಮೇಲೆ ಒಂಚೂರು ಅಡುಗೆ ಮಾಡೋದು ಏನು ಮಾಡೇ ಇಲ್ಲರಿ ಇವತ್ತು. ಅನ್ನ ಯಾಕಂದ್ರೆ ಮಧ್ಯಾಹ್ನ ಮಾಡಿದ್ದಿತ್ತು. ಸೊ ಅದ್ರಾಗ ಒಂಚೂರು ಬಿಸಿ ಅನ್ನ ಮಾಡಿಬಿಟ್ಟಿದ್ದೀನಿ ರೀ, ಸಾರು ಮಾಡಿಟ್ಟಿದ್ದೆ. ರೊಟ್ಟಿ ಮಾಡೋದಿತ್ತು ರೀ, ರೊಟ್ಟಿನೂ ಮಾಡಲಿಲ್ಲ ಇವತ್ತು. ಭಾಳ ಅಂದ್ರೆ ಭಾಳ ಸುಸ್ತಾಗೈತೆ ರೀ. ಅದಕ್ಕೆ ನನ್ನ ಮುಖ ಈ ಥರ ಆಗಿದ್ರೆ. ಮತ್ತು ಇವತ್ತಿನ ದಿನದ ಕೆಲಸ ನಿಮ್ಗಂತೂ ಹೇಳಿದ್ದೀನಿ ರೀ, ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಯಾಕಂದ್ರೆ ಪ್ರತಿಯೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋದೇ ನನಗೆ ಆಸೆ. ನನ್ನ ಏನು ಕಷ್ಟ ಆಗಲಿ, ಸುಖ ಆಗಲಿ, ದುಃಖ ಆಗಲಿ, ಸೊ ಎಲ್ಲದೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತ ಬಂದ್ರೆ ನನ್ನ ಮನಸ್ಸು ಕೂಡ ಹಗುರ ಇರ್ತೈತೆ ರೀ. ಅದ್ರ ಸಂಬಂಧ ನಾನು ಸೊ ನನ್ನ ಖುಷಿ ವಿಚಾರ ಅಂತೂ ಹೇಳಿದರೆ ಇನ್ನು ಅಲ್ಲಿದು ಒಟ್ಟೆ 3 ಕೆಲಸದ ಮನೆ ಮಾಡ್ತಾಯಿದ್ದೀನಿ ರೀ. ಈಗ 3 ಕೆಲಸದ ಮನೆ ಮಾಡ್ಕೊಂಡು ಬಂದು ಆಮೇಲೆ ಮನ್ಯಾಗಿಂದ ಮಾಡ್ಕೊಂಡು ಕೆಲಸ ನಾನು ವೀಡಿಯೋ ಮಾಡ್ಬೇಕಂದ್ರೆ ಭಾಳ ರಿಸ್ಕ್ ಐತ್ರಿ ಫ್ರೆಂಡ್ಸ್. ಅದೇ ರಿಸ್ಕಲ್ಲಿ ನಾನು ಏನೋ ಒಂಚೂರು ಆದ್ರೆ ನನ್ನಿಂದ ರೆಸಿಪಿ ತೋರಿಸ್ತೀನಿ ರೀ. ಇರ್ಲಿಕ್ಕರ ಒಂಚೂರು ಬ್ಲಾಗ್ ಆದರೂ ನಾನು ತೋರಿಸ್ತೀನಿ ರೀ. ಏನು ಬೇಜಾರು ಮಾಡ್ಕೋಬೇಡ್ರಿ ಫ್ರೆಂಡ್ಸ, ಯಾರು ಏನು ತಿಳ್ಕೊಂಡು ಬೇಡ್ರಿ. ಯಾಕಂದ್ರೆ ನನ್ನ ಕೆಲಸದ ಬಗ್ಗೆ ನಿಮ್ಗೆ ಹೇಳಿದ್ದಾಯ್ತು. ಯಾಕೆ ನಾವು ಅಪಾರ್ಟ್ಮೆಂಟ್ ನೋಡ್ಕೋಬೇಕು, ಈಗ ನಾನು ಹೊರಗಿಂದು ನೋಡ್ಕೋಬೇಕು, ಆಮೇಲೆ ಮನೆಯಾಗಿಂದು ನೋಡ್ಕೋಬೇಕು, ಆಮೇಲೆ ವೀಡಿಯೋಸ್ ಕೂಡ ನೋಡ್ಕೋಬೇಕು. ಅಂದ್ರೆ ಒಟ್ಟೆ ನನಗೆ 4 ಮೇಂಟೈನ್ ಮಾಡ್ಕೋಬೇಕಾಗಿತ್ತು ರೀ ಕೆಲಸ. ಅದ್ರ ಸಂಬಂಧ ನನಗೆ ಏನಾದರೂ ತಪ್ಪು ಮಾತಾಡಿದ್ದಾದರೂ ನಂಗೆ ಕ್ಷಮಿಸಿಬಿಡ್ರಿ. ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ನಾ ಹಾಕೋ ಪ್ರತಿಯೊಂದು ವೀಡಿಯೋಸ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫಸ್ಟ್ ಕೂಡ ನೀವೇ ನೋಡ್ಬೋದ್ರಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಒಂದು ಕಮೆಂಟ್ದಾಗ ತಿಳಿಸ್ರಿ ಫ್ರೆಂಡ್ಸ. ನಾನು ಏನಾದರೂ ತಪ್ಪು ಮಾಡಿದ್ದೇ ಇದ್ದರೆ ನಾನು ಇನ್ನೂ ಅನುಸರಿಸ್ಕೊಂಡು ನಾನು ಮತ್ತೆ ಚಲೋ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.